ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡಿ ಕೂಡ ತುಂಬ ದಿನವೇ ಆಗಿತ್ತು, ಬಟ್ ಅದು ಎಡಿಟ್ ಮಾಡೋಕ್ಕಷ್ಟು ಟೈಮ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಹೇಳ್ತಾ ಇದ್ದೀನಿ. ಸೊ ಇವತ್ತೊಂದು ಫಂಕ್ಷನ್ ಇತ್ತು, ಅಂದರೆ ಆ ದಿನ ನಾವು ಹೋಗಿದ್ವಲ್ಲ, ಆ ದಿನ ಒಂದು ಫಂಕ್ಷನ್ ಇತ್ತು. ಮುಗಿಸ್ಕೊಂಡು ಬರಬೇಕಾದ್ರೆ ಅಮ್ಮ ಯಾವಾಗಲೂ ಕೇಳ್ತಾಯಿದ್ರು ನನಗೆ ಲೀಲಾವತಿ ಅವ್ರದ್ದು ದೇವಸ್ಥಾನ ತೋರಿಸಿ, ಅಂದರೆ ಸಮಾಧಿ ಕಟ್ಸಿದ್ದಾರಲ್ವ ವಿನೋದ್ ರಾಜ್ ಅವರು, ಅದನ್ನ ತೋರಿಸಿ ಅಂತ. ನಾವು ಯಾವತ್ತೂ ನೋಡಿರಲಿಲ್ಲ. ಆದರೆ ಅವ್ರು ಯಾರೋ ನಮಗೆ ಈ ಅಡ್ರೆಸ್ ಕೊಟ್ಬಿಟ್ರು. ಇದು ಲೀಲಾವತಿ ಎನ್ಕ್ಲೇವ್, ಅಂದರೆ ಇಲ್ಲಿ ಮನೆ ಇದೆ, ಬಟ್ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಅವ್ರದ್ದು ಇನ್ನೊಂದು ತೋಟ ಇದೆ, ಅಂದರೆ ಇವಾಗ ಅಲ್ಲಿ ದೇವಸ್ಥಾನ ಥರ ಕಟ್ಟಿದಾರಲ್ವ, ಅಲ್ಲೇ ಸೋಲ್ದೇವನಹಳ್ಳಿನಲ್ಲೇ ರೋಡ್ ಸೈಡಲ್ಲೇ ಸಿಗುತ್ತೆ. ಅಲ್ಲಿ ಎಲ್ಲರೂ ಹೋಗಿ ನೋಡ್ಬೋದು, ಅವ್ರ ಮನೆ ಸಮೇತ ಹೋಗಿ ನೋಡ್ಬೋದು. ಅಂದರೆ ಲೀಲಾವತಿ ಅಮ್ಮ ಅವರು ಡೆತ್ ಆದ್ರಲ್ವ, ಆ ಮನೆ ಸಮೇತ ವಿಸಿಟರ್ಸ್. ಸೊ ನಮಗೂ ಅಡ್ರೆಸ್ ಗೊತ್ತಿರಲಿಲ್ಲ, ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗಿದ್ದಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಡ್ರೆಸ್ ನಮಗೆ. ಸೊ ಹೋದ್ವಿ. ನೋಡಿ, ಇದು ದೇವಸ್ಥಾನ ಅದು ಅವರು 2022 ಅಲ್ಲಿ ಕೊರೋನಾ ಆದಮೇಲೆ ಕಟ್ಟಿದ್ದಂತೆ. ಇಲ್ಲಿ ಎಲ್ಲ ಫ್ರೀ ಇರುತ್ತಂತೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಥರ. ಲೀಲಾವತಿ ಅವ್ರದ್ದೇ ಆದ ಹಾಸ್ಪಿಟ್ಲು. ಲೀಲಾವತಿ ಅವರು 1937 ಹುಟ್ಟಿದ್ದು, ಅಂದರೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆನೇ ಹುಟ್ಟಿದ್ದಾರೆ ಅವರು. ಅವ್ರಿಗೆ ಮೊದಲಿಂದನೂ ಅಂದರೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತಂತೆ, ಯಾಕಂದರೆ ಅವರು ತುಂಬ ಬಡತನದ ಮನೇಲಿ ಹುಟ್ಟಿದ್ರಂತೆ. ಸೊ ಯಾವುದೋ ಮೂವಿ ನೋಡ್ಬಿಟ್ಟು ಅವ್ರು ಇನ್ಸ್ಪೈರ್ ಆಗಿದ್ರಂತೆ. ಅವರು ಮೂವಿ ಮಾಡಿದ್ರೆ ದುಡ್ಡು ಬರುತ್ತಲ್ವಾ, ಸೊ ನಮಗೆ ಊಟಕ್ಕೆ ಬಟ್ಟೆಗೆ ಏನೂ ತೊಂದರೆ ಇರಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಮೂವಿನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತಮ್ಮ 16ನೇ ವಯಸ್ಸಿಗೆ ಅವರು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟು ಅವರು ಮಂಗಳೂರಿಂದ ಮೈಸೂರಿಗೆ ಬಂದು ಅಲ್ಲಿ ಯಾವುದೋ ಒಂದು ನಾಟಕದ ಕಂಪ್ನಿಗೆ ಸೇರಿಕೊಂಡು ಅಲ್ಲೇ ಆ್ಯಕ್ಟಿಂಗ್ ಕಲ್ತಿದ್ದಂತೆ ಅವರು. ನೋಡಿ, ಇದೆ ಅವ್ರದ್ದು ದೇವಸ್ಥಾನ, ಅಂದರೆ ಅವ್ರ ಸಮಾಧಿ ಇರೋ ದೇವಸ್ಥಾನ. ನಾವು ಹೋದಾಗೆ ಅಷ್ಟೊಂದು ಜನ ಇರಲಿಲ್ಲ, ಯಾಕೆಂದರೆ ನಾರ್ಮಲ್ ಡೇಸ್ ಅಲ್ವ. 1 ವರ್ಷ ಆಗಿತ್ತಲ್ವ ಆಲ್ರೆಡಿ ಕಟ್ಟಿ. ಈ ಡಿಸೆಂಬರ್ ಬಂದರೆ 2 ವರ್ಷ ಆಗುತ್ತೆ ಕಟ್ಟಿ. ಅವರು ಡೆತ್ ಆಗಿದ್ದು ಡಿಸೆಂಬರ್ 8ನೇ ತಾರೀಕು, 2023ನೇ ಇಸ್ವಿನಲ್ಲಿ ಅವರು ಡೆತ್ ಆಗಿದ್ದು. ಸೊ ಈ ದೇವಸ್ಥಾನ ಉದ್ಘಾಟನೆ ಆಗಿದ್ದು ಡಿಸೆಂಬರ್ 5, 2024ಕ್ಕೆ ಇದು ಉದ್ಘಾಟನೆ ಆಗಿದ್ದು. ನಾವು ಇದನ್ನು ನೋಡ್ತಾ ಇರೋದು 2025ರಲ್ಲಿ. ಸೊ 2 ವರ್ಷ ಆಯ್ತಲ್ವಾ, ಜನ ಯಾರೂ ಇರಲಿಲ್ಲ. ನೋಡಿ, ಒಳಗಡೆ ಬಂದಿದ್ದ ತಕ್ಷಣ ಫುಲ್ಲು ಅವ್ರದ್ದೇ ಫೋಟೋಸು. ಈ ಫೋಟೋಸ್ ನೋಡ್ತಾ ಇದ್ದರೆ ಏನೋ ಒಂಥರ ನಮಗೆ ಅವ್ರು ಬದುಕಿರೋವಾಗಂತೂ ನೋಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಇವಾಗಾದರೂ ನೋಡೋಕ್ಕೆ ಬಂದಿದ್ದೀವಿ ಅನ್ನೋದೇ ಒಂದು ಪುಣ್ಯ ಅಂತ ಅನಿಸಿತ್ತು. ಮತ್ತು ತುಂಬ ಬೇಜಾರಾಗ್ತಾಯಿತ್ತು, ಕಳ್ಕೊಂಡ್ಬಿಟ್ವಲ್ಲ ಒಬ್ರನ್ನ ಅನ್ನೋ ಥರ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ನಮ್ಮಪ್ಪ ಅಂತೂ ಫುಲ್ ಡಿಸ್ಕಷನ್ ಮಾಡ್ತಾಯಿದ್ರು. ನೋಡಿ, ಇದೆಲ್ಲ ಅವ್ರದ್ದೇ ತೋಟ. ಈ ಸೈಡ್ ಇರೋ ತೋಟನೂ ಅವ್ರದ್ದೇ, ಆ ಕಡೆ ಇನ್ನು ಮುಂದೆ ಹೋದ್ಮೇಲೆ ತೋರಿಸ್ತೀನಿ ವಿಡಿಯೋ ಎಂಡೋರ್ಗೂ ನೋಡಿ. ಆ ಕಡೆ ಇರೋ ತೋಟನೂ ಅವ್ರದ್ದೇ. ನಮ್ಮಮ್ಮ ಫುಲ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಇದು ಆ ಮೂವಿ ಅಲ್ವಾ, ಇದು ಈ ಮೂವಿ ಅಲ್ವಾ. ಡಾಕ್ಟರ್ ರಾಜ್ಕುಮಾರ್ಗೂ ಅವ್ರಿಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅವರಿಬ್ಬರು ಪೇರ್ ಕೂಡ ಅಷ್ಟೇ ಚೆನ್ನಾಗಿದೆ, ನೋಡೋಕ್ಕೂ ಒಂಥರ ಚೆಂದ. ನಾನು ಯಾವುದ್ಯಾವುದೋ ಒಂದೊಂದು ಗೆಸ್ ಮಾಡ್ತಾಯಿದ್ದೆ. ನಾನು ಅಷ್ಟೊಂದು ಅವ್ರದ್ದು ಮೂವೀಸ್ ಏನು ನೋಡಿಲ್ಲ. ಅಂದರೆ ಇದೆಲ್ಲ ನಮ್ಮಪ್ಪನ ಕಾಲದ ಹೀರೋಯಿನ್ಗಳಲ್ವ ಇವರು. ಸೊ ನಾವು ಅಷ್ಟೊಂದು ನೋಡಿರಲ್ಲ. ನೋಡಿ ಎಷ್ಟು ಇದೆ, ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸು, ಎಲ್ಲ ಹಂಗೆ ಇಟ್ಕೊಂಡು ಅವ್ರ ಮಗ ಎಷ್ಟು ಚೆನ್ನಾಗಿ ಸಮಾಧಿ ಕಟ್ಸಿದ್ದಾರೆ ಅಲ್ವಾ. ಪುಣ್ಯ ಮಾಡಿರ್ಬೇಕಂತ ಮಗನ್ನ ಪಡಿಬೇಕಂತಂದ್ರೂ. ಈ ಕಾಲದಲ್ಲಿ ಹೆಂಗೆ ಅಂತಂದರೆ, ಹೆಂಡತಿ ಬಂದಿದ್ದ ತಕ್ಷಣ ಅಪ್ಪ ಅಮ್ಮನ್ನ ಇಗ್ನೋರ್ ಮಾಡಿಬಿಡೋ ಅಂಥ ಕಾಲ ಇದು. ಎಲ್ಲರಿಗೂ ಹೇಳ್ತಾ ಇಲ್ಲ, ಮಾಡೋ ಅಂಥ ಸ್ವಲ್ಪ ಜನಕ್ಕೆ ಹೇಳ್ತಾ ಇದ್ದೀನಿ. ಆದರೆ ಇವ್ರು ನೋಡಿ, ಅವ್ರ ಅಮ್ಮನಿಗೋಸ್ಕರ ಸಮಾಧಿನ ಒಳ್ಳೆ ದೇವಸ್ಥಾನದ ಥರ ಕಟ್ಟಿದ್ದಾರೆ. ಅವ್ರ ಅಮ್ಮನ ಅಷ್ಟೇ ಇಷ್ಟಪಡ್ತಾರೆ. ಅವರು ಸಾಯೋ ಕೊನೆ ಟೈಮಲ್ಲಿ ಕೂಡ ಅವ್ರ ಮಗನ ಜೊತೆನಲ್ಲೇ ಇದ್ದಿದ್ದು, ಅವ್ರ ಅಮ್ಮನಿಗೆ ಅಷ್ಟು ಸೇವೆ ಮಾಡಿದ್ದಾರೆ. ನಿಜ ಹೇಳ್ತೀನಿ, ವಿನೋದ್ ರಾಜ್ ಅವ್ರಿಗಂತೂ ತುಂಬ ಒಳ್ಳೆ ಪುಣ್ಯ ಬರುತ್ತೆ, ಯಾಕೆಂದರೆ ಅಷ್ಟು ಚೆನ್ನಾಗಿ ಸಾಕಿದ್ದಾರೆ ಅವ್ರ ಅಮ್ಮನ್ನ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೂಡ. ನೋಡಿ, ದ್ವಾರಕೀಶ್ ಅವರು, ವಜ್ರಮುನಿ ಅವ್ರ ಜೊತೆಲಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಲಿ ಎಲ್ಲ ಫೋಟೋಸು ಕಲೆಕ್ಟ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋಕ್ಕೆ ಮಾತ್ರ.
ಇದೇ ನೋಡಿ ಲೀಲಾವತಿ ಅವ್ರ ಸಮಾಧಿ. ಎಷ್ಟು ಚೆನ್ನಾಗಿ ಕಟ್ಸಿದಾರಲ್ವಾ, ಸೇಮ್ ದೇವಸ್ಥಾನ ಥರನೇ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಅಲ್ಲಿ ಫೋಟೋಸ್ ತೊಗೊಳ್ತಾಯಿದ್ರು. ಹಾಗೆ ನಮ್ಮಪ್ಪ ಕೂಡ ಒಂದು ಫೋಟೋ ತೊಗೊಂಡ್ರು. ನಾನು ಕೂಡ ತೊಗೊಂಡೆ. ಯಾವ್ರು ತೊಗೊಂಡ್ಮೇಲೆ ನಾನು ಸುಮ್ಮನೆ ಬಿಡ್ತೀನ, ನಾನು ಕೂಡ ತೊಗೊಂಡೆ. ಒಬ್ಬ ತಾಯಿಗೆ ಒಬ್ಬ ಮಗ ಈ ಥರ ಸತ್ತ ಮೇಲೆ ಕೂಡ ಈ ಥರ ಅವ್ರ ಸಮಾಧಿನ ಇಷ್ಟು ಸ್ಪೆಷಲಾಗಿ ಇಡ್ತಾನೆ ಅಂದರೆ ನಿಜವಾಗ್ಲೂ ಆ ತಾಯಿ ಎಷ್ಟು ಜನ್ಮದ ಪುಣ್ಯ ಮಾಡಿದ್ಲು ಅಂತ ಮಗನ್ನ ಹಡಿಯೋದಕ್ಕೆ. ಖುಷಿ ಆಗುತ್ತೆ ನೋಡೋದಕ್ಕೆ, ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಅವ್ರು ಅಲ್ಲಿ ವರ್ಕ್ ಮಾಡ್ತಾರಲ್ವ ಅವ್ರ ತೋಟದಲ್ಲಿ, ಅವ್ರ ಅಣ್ಣ ಒಬ್ಬರು ಬಂದು ಕರ್ಕೊಂಡೋದ್ರು, ಬನ್ನಿ ಒಳಗಡೆ ಅವ್ರ ಮನೆಯೆಲ್ಲ ನೋಡ್ಬೋದು ಅಂತ. ನಮಗೆ ಗೊತ್ತಿರಲಿಲ್ಲ ಅವ್ರ ಮನೆ ನೋಡ್ಬೋದು ಅಂತ. ಇದು ನೋಡಿ, ಇದು ಅವರು ಕೆಲಸದವ್ರಿಗೆ ಕಟ್ಸಿರೋ ಮನೆ ಇದು. ಗೈಸ್, ನಾನು ನಮ್ಮಪ್ಪ ಇಬ್ಬರು ಮಗ ಯಾರು ನೋಡೋಕೆ ಬಂದಿದ್ದೀವಿ ಅಣ್ಣ? ಲೀಲಾವತಿ ಅವ್ರ ದೇವಸ್ಥಾನ ನೋಡೋಕೆ ಬಂದಿದ್ದೀವಿ. ಏನು ಅನಿಸ್ತು ಲೀಲಾವತಿ ಅವ್ರ ಮನೆ ನೋಡಿ? ನೋಡಿದ್ದೆ ಯಾವತ್ತಾದರೂ? ಇದೇ ಫಸ್ಟ್ ಅಲ್ಲ? ನೋಡಿ, ನಾವಂತೂ ನೋಡೇ ಇಲ್ಲ ಬಿಡು. ಜಯಂತಿ ನೋಡಿದ್ದೀನಿ. ನಮ್ಮಮ್ಮ ಫುಲ್ಲು ಡೀಪಾಗಿ ನೋಡ್ತಾ ಅವ್ರೆ. ಇದೇ ನೋಡಿ ಲೀಲಾವತಿ ಅವರು ಇದ್ದಂಥ ಮನೆ. ಈಗ ವಿನೋದ್ ರಾಜ್ ಅವರು ಅಲ್ಲೇ ಇದ್ದಾರಂತೆ, ಬಟ್ ಅವ್ರಿಗೆ ಹುಷಾರಿಲ್ಲ ಅಂತ ಮಲ್ಕೊಂಡ್ಬಿಟ್ಟಿದ್ರು ಅಂತ ಅಲ್ಲಿ ಕೆಲಸ ಮಾಡ್ತಾರಲ್ಲ ಆಂಟಿಗಳಿಬ್ಬರು ಹೇಳಿದ್ರು. ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಬರ್ತಾರೇನೋ ಅಂತ, ಬಟ್ ಅವ್ರಿಗೆ ತುಂಬ ಹುಷಾರಿರಲಿಲ್ಲ, ಹಾಸ್ಪಿಟಲ್ಗೆ ಹೋಗಿ ಬಂದು ಮಲ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇದೇ ಮನೆಯಲ್ಲೇ ಕೂಡ ಅವರು ಡೆತ್ ಆಗಿದ್ದಂತೆ. ಅವರು ತುಂಬ ಇಷ್ಟಪಟ್ಟು ಕಟ್ಸಿದ ಮನೆ ಅಂತ ಇದು. ತೋಟ ಫುಲ್ಲು ಓಡಾಡಿದ್ವಿ, ಏನೇನು ಬೇಕು ಎಲ್ಲ ಇದೆ. ಮಾವಿನ ಹಣ್ಣು ಆಗಿರ್ಬೋದು, ಹಲಸಿನ ಹಣ್ಣು, ಸೀತಾಫಲ, ರಾಮಫಲ, ಆ್ಯಪಲ್ ಕೂಡ ಇದೆ ಅಲ್ಲಿ. ಎಲ್ಲ ಹಣ್ಣುಗಳು ಇದೆ, ಎಲ್ಲ ಬೆಳೆದಿದ್ದಾರೆ, ತುಂಬ ಚೆನ್ನಾಗಿದೆ. ತೋಟ ಕೂಡ ಹಂಗೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲೇನಿಲ್ಲ ಅಂದರೆ ಕೆಲಸಕ್ಕೇ ಒಂದು 8ರಿಂದ 10 ಜನಕ್ಕಿಂತ ಇನ್ನೂ ಜಾಸ್ತಿನೇ ಇದ್ದಾರೆ. ಈ ಅಣ್ಣ ಇದ್ದಾರಲ್ಲ ಅವ್ರು ಕರ್ಕೊಂಡು ಹೋಗ್ತಿದ್ರು. ನೋಡಿ, ಇದು ಲೀಲಾವತಿ ಅಮ್ಮ ಅವರು ಬಳಸ್ತಾ ಇದ್ದಿದ್ದು ಕಾರ್ ಅಂತೆ, ಅವ್ರು ಫಸ್ಟ್ ಟೈಮ್ ತೊಗೊಂಡಿದ್ದು ಕಾರ್ ಅಂತೆ, ಈಗಲೂ ಇನ್ನೂ ಹಾಗೆ ಇಟ್ಟಿದ್ದಾರೆ. ಅಲ್ಲಿಂದ ಅವರು ವಿನೋದ್ ರಾಜ್ ಅವರು ಡೈಲಿ ಪೂಜೆ ಮಾಡ್ತಾರಂತೆ. ಅಲ್ಲಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ನೋಡಿದ ತಕ್ಷಣ ನನಗೆ ಆಶ್ಚರ್ಯನೇ ಆಯಿತು. ಏಕೆಂದರೆ ಅಲ್ಲಿ ನಾಗರಹಾವ್ದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಅದೇ ಮುನೇಶ್ವರ ಅಂತ ಕರೀತಾರಲ್ವ, ಅದನ್ನು ಆ ಥರ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದು ಅಲ್ಲೇ ನೋಡಿ ದೇವಸ್ಥಾನ ಇದು. ನಾನು ದೇವಸ್ಥಾನ ತೋರಿಸ್ತೀನಿ ಬನ್ನಿ ಅಂತಂದಾಗ ಅದೇ ಮುನೇಶ್ವರ ಅಂತ ಫಸ್ಟ್ ಹೇಳಿದ್ರು ಅವರು. ನಾನು ಮುನೇಶ್ವರದೆಲ್ಲ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಆ ಥರ ಅಂದ್ಕೊಂಡೆ. ಬಟ್ ಇವರು ಈ ಥರ 2 ಕಲ್ಲಿಟ್ಬಿಟ್ಟು ಒಂದು ನಾಗರಹಾವ್ದು ಫೋಟೋ ಇಟ್ಟಿದ್ದಾರೆ. ಬಟ್ ಅವರು ಡೈಲಿ ಪೂಜೆ ಮಾಡ್ತಾರಂತೆ ಅಲ್ಲಿ. ಇವತ್ತು ಕೂಡ ಮಾಡಿದ್ರಂತೆ ಬೆಳಿಗ್ಗೆ. ನೋಡಿ, ಮಾವಿನ ಹಣ್ಣಂತೂ ಯಾರು ಕೀಳೋರೇ ಇಲ್ಲ, ಅಷ್ಟೊಂದು ಜಾಸ್ತಿ ಇದೆ ಮಾವಿನ ಹಣ್ಣು. ಮತ್ತು ಇನ್ನೊಂದು ಹಣ್ಣು, ಅದು ಹೆಸ್ರೇನೋ ಗೊತ್ತಿಲ್ಲ, ಮರೆತುಬಿಟ್ಟೆ, ಅಣ್ಣ ಕಿತ್ಕೊಂಡು ಕೊಟ್ಟಿದ್ರು. ಅದು ಶುಗರ್ಗೆ ತುಂಬ ಒಳ್ಳೆಯದಂತೆ. ನೋಡಿ, ಒಳಗಡೆ ಎಲ್ಲ ಈ ಥರ ಒಳ್ಳೆ ಪಾರ್ಕ್ ಥರ ಚೆನ್ನಾಗಿ ಮಾಡಿದ್ದಾರೆ.
ನಾನು ಚಿರತೆ ಬರುತ್ತಾ ಅಂತ ಕೇಳಿದೆ. ಸಮ್ಟೈಮ್ಸ್ ಬರುತ್ತೆ, ಬಟ್ ಅದು ಒಳಗಡೆ ಬರಲ್ಲ, ನಾವು ಕಾಂಪೌಂಡ್ ಹಾಕಿದ್ದೀವಿ, ನೆಟ್ ಹಾಕಿದ್ದೀವಿ ಅಂತ ಹೇಳಿದ್ರು. ಚೆನ್ನಾಗಿದೆ ನೋಡಿ, ಈ ಥರ ಸಿಟಿ ಲೈಫಲ್ಲಿ ಇರೋದಕ್ಕಿಂತ ಹಳ್ಳಿನಲ್ಲಿ 1 ಎಕರೆನೋ ಇಲ್ಲ ಅರ್ಧ ಎಕರೆನೋ ಜಮೀನು ತೊಗೊಂಡು ಅಲ್ಲಿ ಮನೆ ಕಟ್ಕೊಂಡು ನಮ್ಗೆ ಏನೇನು ಬೇಕೋ ತರಕಾರಿ ಎಲ್ಲ ನಾವೇ ಬೆಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹೇಳೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಅಷ್ಟೇ ಕಷ್ಟನೂ ಇರುತ್ತೆ, ಎಲ್ಲ ಬೆಳಿಬೇಕಲ್ವ. ಬಟ್ ಅಂದರೆ ನೆಮ್ಮದಿಯಾಗಿರ್ಬೋದು. ನೋಡಿ, ಇದು ಸೀತಾಫಲ ತುಂಬಾ ಚೆನ್ನಾಗಿದ್ದಾವೆ, ಎಲ್ಲ ಫ್ರೂಟ್ಸ್ ಇದ್ದಾವೆ, ಹೊರಗಡೆ ಹೋಗೋಷ್ಟೇ ಇಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಮತ್ತು ವಿನೋದ್ ರಾಜ್ ಹೆಂಡತಿ ಮತ್ತು ಅವ್ರ ಮಗ ಚೆನ್ನೈಯಲ್ಲಿದ್ದರಂತೆ. ಇಲ್ಲಿ ಆಗಾಗ ಬಂದು ಹೋಗ್ತಾರಂತೆ, ಇಲ್ಲಾಂದರೆ ವಿನೋದ್ ರಾಜ್ ಅವರೇ ಹೋಗ್ತಾರಂತೆ ಅವ್ರನ್ನ ನೋಡ್ಕೊಂಡು ಬರೋಕ್ಕೆ. ಅಲ್ಲಿ ಕೂಡ ದೇವಸ್ಥಾನ ಆಗ್ತಾ ಇದೆಯಂತೆ. ನಮ್ಮಮ್ಮ ತೋಟನೆಲ್ಲ ಸುತ್ತ ಹೊಡೆದ್ಬಿಟ್ಟು ಬರಲೇ ಇಲ್ಲ ದೇವಸ್ಥಾನ ಹತ್ರ, ಸುಸ್ತಾಗ್ತಾಯಿದೆ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ರು ಅಲ್ಲೇ ಮಾತುಗಳು ಹೇಳ್ಕೊಂಡು. ಇವರು ಕೂಡ ನೋಡೋಕ್ಕಂತಲೇ ಬಂದಿದ್ದರು. ಇದು ಅವರು ಡ್ಯಾನ್ಸ್ ಕ್ಲಾಸ್ ಅಂತೆ, ಆವಾಗ ಡ್ಯಾನ್ಸ್ ಮಾಡ್ತಿದ್ರಂತೆ, ಅವರು ಡ್ಯಾನ್ಸ್ ಹೇಳ್ಕೊಡ್ತಿದ್ರಂತೆ ಅದ್ರದಂತೆ. ಬಟ್ ಇವಾಗೆಲ್ಲ ಕ್ಲೋಸ್ ಆಗಿದೆ. ಕಾರ್ಗಳಂತೂ ಏನಿಲ್ಲ ಅಂದರೂ ಒಂದು 10 ಕಾರೇನೋ ಇದ್ದಾವೆ. ನನಗೆ ಅನಿಸಿದ್ದು ಒಬ್ರಿಗೆ ಏನಕ್ಕೆ 10 ಕಾರು ಅಂತ. ಅಂದರೆ ಕರ್ನಾಟಕದ್ದು ಸ್ವಲ್ಪ ಗಾಡಿಗಳಿದ್ದಾವೆ, ತಮಿಳ್ನಾಡ್ದು ಸ್ವಲ್ಪ ಗಾಡಿಗಳಿದ್ದಾವೆ. ಯಾಕೆಂದರೆ ಅವ್ರ ಹೆಂಡತಿ ಮಗ ಅಲ್ಲಿರೋದಲ್ವಾ, ಸೊ ಹೋಗೋಕೆ ಅವರು ತಮಿಳ್ನಾಡು ಗಾಡಿ ತೊಗೊಂಡು ಹೋಗ್ತಾರೆ ಅನಿಸುತ್ತೆ. ಇಲ್ಲಿ ಲೋಕಲಲ್ಲಿ ಓಡಾಡೋಕ್ಕೆ ಇರುತ್ತಲ್ಲ, ದುಡ್ಡಿರೋರು ಎಷ್ಟು ಕಾರ್ ತೊಗೊಂಡ್ರೆ ಬೇಡ ಅನಿಸುತ್ತೆ ಹೇಳಿ. ನೋಡಿ, ಅಡಿಕೆ ಮರ ಹಾಕಿದ್ದಾರೆ, ಚೇಪೆಣ್ಣು ಹಾಕಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡೋರಿಗೂ ಕೂಡ ಮನೆ ಕಟ್ಸ್ಕೊಟ್ಟಿದ್ದಾರಂತೆ. ಲೀಲಾವತಿ ಅಮ್ಮವ್ರು ಇರಬೇಕಾದ್ರೆ ಅಂತೆ ಮನೆ ಕಟ್ಸಿದ್ದು. ಮತ್ತು ವಿನೋದ್ ರಾಜ್ ಅವ್ರು ಹುಟ್ಟಿದ್ದು 1967ರಂತೆ. ಅಲ್ಲಿ ಕೆಲಸ ಮಾಡ್ತಾರಲ್ಲ ಆಂಟಿ, ಅವರು ಕೂಡ ಟೀ ಮಾಡಿಕೊಡ್ಲಾ, ಕಾಫಿ ಮಾಡಿಕೊಡ್ಲಾ, ಊಟ ಮಾಡ್ತೀರಾ, ಈ ಥರ ಎಲ್ಲ ತುಂಬ ಚೆನ್ನಾಗಿ ವಿಚಾರಿಸ್ತಾರೆ. ನಾವು ತೋಟನೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗಾಗಲೇ ಮಳೆನೇ ಸ್ಟಾರ್ಟ್ ಆಗೋಗಿತ್ತು. ಒಂಥರ ಖುಷಿ ಆಯಿತು ಅವ್ರದ್ದು ಸಮಾಧಿ ನೋಡಿದ್ದಕ್ಕೆ. ಒಂಥರ ಬ್ಲೆಸ್ಡ್ ಫೀಲು. ಬದುಕಿರೋವಾಗಂತೂ ನೋಡಲಿಲ್ಲ, ಅಟ್ಲೀಸ್ಟ್ ಅವರು ಡೆತ್ ಆದಮೇಲಾದರೂ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬಂದ್ವಲ್ಲ ಅನ್ನೋ ಥರ. ಯಾವುದೋ ಒಂದು ದೇವಸ್ಥಾನನೇ ಬಿಡಿ, ಅದು ಅವ್ರ ಮಗನೇ ಕಟ್ಸಿದ್ದಾರೆ ಪ್ರೀತಿಯಿಂದ, ಅಂದರೆ ದೇವಸ್ಥಾನನೇ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಫೀಲ್ ಇದು. ತುಂಬ ಚೆನ್ನಾಗಿತ್ತು ನೋಡಿ. ತಾಯಿನ ಪ್ರೀತಿ ಮಾಡಿದ್ರೆ ನೋಡಿ ಆ ಥರ ಮಾಡಬೇಕು. ತುಂಬ ಖುಷಿನೇ ಅನ್ನಿಸ್ತು ನನಗಂತೂ. ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಯಿತು. ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹೋಗ್ಬೇಕಂತ, ಹೋಗೋಕ್ಕಾಗಿರಲಿಲ್ಲ. ನಮ್ಮಮ್ಮ ಈ ಸೈಡ್ ಬಂದಾಗೆಲ್ಲ ನನ್ನ ಕರ್ಕೊಂಡೋಗು ಅಂತಾಯಿದ್ರು. ಸೊ ಕರ್ಕೊಂಡೋಗಿ ಬಂದಿದ್ದಾಯಿತು. ನಮ್ಮಮ್ಮಂಗೂ ಖುಷಿಯಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹ್ಯಾಪಿಯಾಗಿರಿ, ನಿಮ್ಮ ಸುತ್ತ ಇರೋರನ್ನೂ ಹ್ಯಾಪಿಯಾಗಿಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಎಲ್ಲರನ್ನೂ ಪ್ರೀತಿ ಮಾಡಿ. ಯಾರು ಇವತ್ತಿರ್ತೀವಿ ನಾಳೆ ಸಾಯ್ತೀವಿ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಇರೋಷ್ಟು ದಿನ ಒಂದೊಳ್ಳೆ ಮೆಮೊರಿನ ಇಲ್ಲೇ ಬಿಟ್ಬಿಟ್ಟು ಹೋಗೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್, ಟೇಕ್ ಕೇರ್. खत्म, बाय बाय, टाटा, गुड बाय, गया.